ಶವ ಸಂಸ್ಕಾರವನ್ನು ಮಾಡುವಾಗ ಹಿಂದೂ ಧರ್ಮದಲ್ಲಿ ಅನೇಕ ಸಂಸ್ಕಾರ ಕಾರ್ಯಗಳನ್ನು ನಡೆಸಲಾಗುತ್ತದೆ. ಅವುಗಳಲ್ಲಿ ನೀರು ತುಂಬಿದ ಮಣ್ಣಿನ ಮಡಕೆಯನ್ನು ಒಡೆಯುವುದು ಒಂದು. ಹಿಂದೂ ಆಚರಣೆಗಳ ಪ್ರಕಾರ ಶವ ಸಂಸ್ಕಾರ ಸಮಾರಂಭದಲ್ಲಿ ನೀರು ಅಗ್ನಿಯನ್ನಿಟ್ಟುಕೊಂಡ ಮಡಕೆ, ನೀರು ತುಂಬಿದ ಮಣ್ಣಿನ ಮಡಕೆಯನ್ನು ಉಯ್ಯುವುದು ಸಂಪ್ರದಾಯವಾಗಿದ್ದು, ಇದು ಬಹಳ ಆಳವಾದ ಅರ್ಥವನ್ನು ಹೊಂದಿದೆ. ಇದು ಅಂತ್ಯವನ್ನು ಕಂಡ ಮಾನವನ ದೇಹ ಮತ್ತು ಆತ್ಮದ ಕಲ್ಪನೆಯೊಂದಿಗೆ ಸಂಪರ್ಕ ಹೊಂದಿದೆ. ಚಿತೆಗೆ ಬೆಂಕಿ ಇಡುವ ಅಧಿಕಾರವನ್ನು ಹೊಂದಿರುವ ವ್ಯಕ್ತಿಯು ಚಿತೆಗೆ ಅಗ್ನಿಸ್ಪರ್ಶ ಮಾಡಿ ಅದು ಹೊತ್ತಿ ಧಗಧಗಿಸಿ ಉರಿಯಲಾರಂಭಿಸಿದಾಗ ನೀರಿನ ಮಡಕೆಯನ್ನು ತನ್ನ ಹೆಗಲ ಮೇಲೆ ಇಟ್ಟುಕೊಂಡು ಸತ್ತ ವ್ಯಕ್ತಿಯ ಚಿತೆಯ ಸುತ್ತಲೂ 3 ಪ್ರದಕ್ಷಿಣೆ ನಡೆಯುತ್ತಾನೆ. ಆ ಚಿತೆಯ ಸುತ್ತ ಒಂದೊಂದು ಸುತ್ತು ಬಂದಾಗಲೂ ಅಲ್ಲಿರುವ ಬಂಧುಗಳಲ್ಲೊಬ್ಬರು ನೀರಿನ ಮಡಕೆಯನ್ನು ಸಣ್ಣ ಕಲ್ಲಿನ ಚೂರಿನಿಂದ ಒಡೆದು ರಂಧ್ರವನ್ನು ಮಾಡುತ್ತಾರೆ. ಇದರಿಂದ ನೀರು ಹೊರಬಂದು ಚಿತೆಯ ಸುತ್ತಲೂ ಬೀಳುತ್ತದೆ. ಅಂತಿಮವಾಗಿ ಮಡಿಕೆಯನ್ನು ಹೊತ್ತ ವ್ಯಕ್ತಿಯು ನೀರು ತುಂಬಿದ ಮಣ್ಣಿನ ಮಡಕೆಯನ್ನು ತನ್ನ ಹಿಂದೆ ಬೀಳಿಸಿ ಒಡೆಯುವಂತೆ ಮಾಡಿ ಹಿಂತಿರುಗಿ ನೋಡದೆ ಮುಂದೆ ಹೋಗುತ್ತಾನೆ. ಹಿಂದೂ ಧರ್ಮದಲ್ಲಿ ಮಣ್ಣಿನ ಮಡಿಕೆಯನ್ನು ಒಡೆಯುವುದರ ಹಿಂದೆ ಪ್ರತ್ಯೇಕ ಅರ್ಥವಿದೆ. ದೇಹದಿಂದ ಆತ್ಮಕ್ಕೆ ಮುಕ್ತಿ. ಸತ್ತ ವ್ಯಕ್ತಿಯ ಆತ್ಮವು ದೇಹವನ್ನು ತೊರೆಯುವ ಸಮಯ ಎಂದು ಹೇಳಲು ಇದನ್ನು ಮಾಡಲಾಗುತ್ತದೆ. ಈ ಸಂದರ್ಭದಲ್ಲಿ ಆತ್ಮವು ತನ್ನ ದೇಹದೊಂದಿಗಿನ ಸಂಬಂಧವನ್ನು ಕಳೆದುಕೊಳ್ಳುತ್ತದೆ ಎಂಬ ನಂಬಿಕೆ ಇದೆ. ಅಂತಿಮ ಸತ್ಯವೆಂದರೆ ಪೃಥ್ವಿಯಲ್ಲಿ ಜನಿಸಿದ ದೇಹವನ್ನು ಪಾರ್ಥಿವ ಶರೀರ ಎಂದು ಹೇಳುತ್ತೇವೆ. ಪಾರ್ಥಿವವಾದ ದೇಹವು ಭೂಮಿಯಲ್ಲಿ ಸೇರುತ್ತದೆ. ಮಡಕೆಯಂತೆ ದೇಹವು ಒಂದು ದಿನ ನಾಶವಾಗುತ್ತದೆ. ಮಡಕೆಯು ಅಂತಿಮವಾಗಿ ನೆಲದಲ್ಲಿ ಬಿದ್ದು ಒಡೆದು ಹೋಗಿ ಮಣ್ಣಿನೊಂದಿಗೆ ಮಣ್ಣಾಗಿ ಹೋಗುತ್ತದೆ. ಅದೇ ರೀತಿ ಓರ್ವ ವ್ಯಕ್ತಿಯು ಇಂದಲ್ಲ ನಾಳೆ ಮಣ್ಣಲ್ಲಿ ಮಣ್ಣಾಗಿ ಪಂಚಭೂತಗಳಲ್ಲಿ ಲೀನನಾಗುತ್ತಾನೆ ಎಂಬುದನ್ನು ಇದು ಸೂಚಿಸುತ್ತದೆ. ಭೂಮಿಯಲ್ಲಿ ಜನಿಸಿದ ಪ್ರತಿಯೊಬ್ಬರಿಗೂ ಅಂತಿಮ ಕ್ಷಣಗಳು ಇದ್ದೇ ಇರುತ್ತದೆ ಎಂಬುದನ್ನು ಇದು ಅರ್ಥೈಸುತ್ತದೆ. ಮಣ್ಣಿನ ಮಡಿಕೆಯನ್ನು ಹೆಗಲ ಮೇಲೆ ಇಟ್ಟುಕೊಂಡು ಶವ ಸಂಸ್ಕಾರದ ಚಿತೆಯ ಸುತ್ತಲೂ ಹೋಗುವಾಗ ಮಡಕೆಯಿಂದ ಬೀಳುವ ನೀರು ಸಮಯ ಹೇಗೆ ಹೋಗುತ್ತದೆ ಎಂಬುದರ ಸಂಕೇತವಾಗಿದೆ. ಕೊನೆಯ ಹಂತದಲ್ಲಿ ಮಡಕೆಯು ಒಡೆದು ನೀರು ಹೊರಕ್ಕೆ ಹರಿಯುವಂತೆ ದೇಹವು ತನ್ನ ಮನೆಯಲ್ಲ ಎಂಬುದು ಆತ್ಮಕ್ಕೆ ಖಚಿತವಾಗಿ ತಿಳಿಸುವುದಾಗಿದೆ. ಆತ್ಮವು ಕೂಡ ಮಡಕೆಯಲ್ಲಿದ್ದ ನೀರಿನಂತೆ ಒಂದಲ್ಲ ಒಂದು ದಿನ ದೇಹವನ್ನು ಬಿಟ್ಟು ಹೋಗಬೇಕು ಎಂಬುದನ್ನು ಇದು ಸೂಚಿಸುತ್ತದೆ. ಮಡಕೆಯು ಭೂಮಿಯ ಮೇಲಿನ ವ್ಯಕ್ತಿಯು ತನ್ನ ಜೀವಿತಾವಧಿಯಲ್ಲಿ ಅನುಭವಿಸಿದ ಅವನ ಸಂಬಂಧಗಳು ಮತ್ತು ಗಳಿಸಿದ ಸಂಪತ್ತು, ವಸ್ತುಗಳು ಇತ್ಯಾದಿ ಎಲ್ಲವನ್ನೂ ಬಿಟ್ಟು ಹೋಗಲೇಬೇಕು ಎಂಬುದರ ಸಂಕೇತವಾಗಿದೆ. ಹೆಗಲ ಮೇಲಿಂದ ಮಡಕೆಯನ್ನು ನೆಲಕ್ಕೆ ಬೀಳಿಸಿ ಅದು ಒಡೆದಾಗ ಆತ್ಮವು ಅಂತಿಮ ಪ್ರಯಾಣಕ್ಕೆ ಸಿದ್ಧವಾಗಿ ಎಲ್ಲವನ್ನೂ ತ್ಯಜಿಸಿ ಪರಮ ಸತ್ಯದೊಂದಿಗೆ ವಿಲೀನಗೊಳ್ಳಲು ಪ್ರಯಾಣವನ್ನು ಪ್ರಾರಂಭಿಸಬೇಕೆನ್ನುವುದನ್ನು ಸೂಚಿಸುತ್ತದೆ.